ನಮಸ್ಕಾರ. ನೀವು ಯಾರನ್ನಾದರೂ ತುಂಬಾ ಒಳ್ಳೆಯವರೆಂದು ನಂಬಿದ್ದೀರಾ? ಅವರು ನಿಮಗಾಗಿ ಪ್ರಾಣ ಕೊಡುತ್ತಾರೆ ಎಂದು ಭಾವಿಸಿದ್ದೀರಾ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಲೋಕದಲ್ಲಿ ನಿಸ್ವಾರ್ಥಿ ಎಂಬುವವರು ಯಾರೂ ಇಲ್ಲ. ಪ್ರತಿಯೊಂದು ಸಂಬಂಧದ ಹಿಂದೆ ಒಂದು ಸ್ವಾರ್ಥ ಅಡಗಿಯೇ ಇರುತ್ತದೆ. ಹಾವು ಕಚ್ಚುವುದು ಅದರ ಸ್ವಭಾವ. ಹಾಗೆಯೇ ಕೆಲವು ಮನುಷ್ಯರು ದ್ರೋಹ ಮಾಡುವುದು ಅವರ ಗುಣ. ನಿಮ್ಮ ಅತಿ ಆಪ್ತರು ನಿಮ್ಮ ನಾಶಕ್ಕೆ ಹೇಗೆ ದಾರಿ ಮಾಡಿಕೊಡುತ್ತಾರೆ? ಇಂದು ನಾವು ಚಾಣಕ್ಯ ನೀತಿಯ ಅತ್ಯಂತ ಶಾಕಿಂಗ್ ಮತ್ತು ಗುಪ್ತ ಸತ್ಯಗಳನ್ನು ತಿಳಿಯೋಣ. 1. ಅತಿಯಾದ ಸೌಂದರ್ಯ ಮತ್ತು ಸಕ್ಕರೆ ಮಾತು, ದ ಡೆಡ್ಲಿ ಸ್ವೀಟ್ನೆಸ್. ಚಾಣಕ್ಯರು ಹೇಳುತ್ತಾರೆ, ವಿಷವಿರುವ ಪಾತ್ರೆಗೆ ಹಾಲಿನ ಲೇಪನ ಮಾಡಿದಂತೆ ಕೆಲವು ಮನುಷ್ಯರಿರುತ್ತಾರೆ. ಅತಿಯಾದ ಸುಂದರ ಮುಖ ಮತ್ತು ಅತಿಯಾದ ಸಕ್ಕರೆ ಮಾತಿನ ಹಿಂದೆ ಭೀಕರವಾದ ಸಂಚು ಇರಬಹುದು. ರಾವಣನು ಸೀತೆಯನ್ನು ಅಪಹರಿಸಲು ಸಾಧುವಿನ ವೇಷ ಧರಿಸಿದ್ದನ್ನು ನೆನಪಿಸಿಕೊಳ್ಳಿ. ಯಾರು ನಿಮ್ಮನ್ನು ಅತಿಯಾಗಿ ಹೊಗಳುತ್ತಾರೋ ಮತ್ತು ಯಾರು ನಿಮ್ಮ ಮಾತುಗಳಿಗೆಲ್ಲ ತಲೆಯಾಡಿಸುತ್ತಾರೋ ಅಂಥವರ ಬಗ್ಗೆ ಎಚ್ಚರವಾಗಿರಿ. ಸತ್ಯ ಹೇಳುವವನು ಕಹಿಯಾಗಿರುತ್ತಾನೆ, ಆದರೆ ದ್ರೋಹ ಮಾಡುವವನು ಸದಾ ಜೇನಿನಂತೆ ಮಾತನಾಡುತ್ತಾನೆ. 2. ಹಸಿದಿರುವ ಸಂಬಂಧಗಳು, ರಿಲೇಶನ್ಶಿಪ್ಸ್ ಆಫ್ ನೀಡ್. ಚಾಣಕ್ಯರ ಈ ಮಾತು ನಿಮ್ಮ ಎದೆಗೆ ನಾಟಬಹುದು. ಹಣ್ಣಿಲ್ಲದ ಮರವನ್ನು ಹಕ್ಕಿಗಳು ಬಿಟ್ಟು ಹೋಗುವಂತೆ ಲಾಭವಿಲ್ಲದ ಮನುಷ್ಯನನ್ನು ಬಂಧುಮಿತ್ರರು ಬಿಟ್ಟು ಹೋಗುತ್ತಾರೆ. ನಿಮ್ಮ ಹತ್ತಿರ ಅಧಿಕಾರ, ಹಣ ಮತ್ತು ಯೌವನ ಇರುವವರೆಗೂ ಜಗತ್ತು ನಿಮ್ಮ ಕಾಲಬುಡದಲ್ಲಿರುತ್ತದೆ. ಆದರೆ ಇವುಗಳು ಸ್ವಲ್ಪ ಮಂಕಾದ ತಕ್ಷಣ ನಿಮ್ಮ ನೆರಳು ಕೂಡ ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಇಂದಿನ ಜಗತ್ತಿನಲ್ಲಿ ಜನರು ವ್ಯಕ್ತಿಯನ್ನು ಪ್ರೀತಿಸುವುದಿಲ್ಲ, ಬದಲಿಗೆ ಆ ವ್ಯಕ್ತಿಯ ಹತ್ತಿರವಿರುವ ವಸ್ತುಗಳನ್ನು ಪ್ರೀತಿಸುತ್ತಾರೆ. ಈ ಕಟು ಸತ್ಯವನ್ನು ಎಷ್ಟು ಬೇಗ ಅರಿಯುತ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. 3. ಮೂರ್ಖ ಮತ್ತು ದುಷ್ಟರ ಸಹವಾಸ, ದ ಪಾಯ್ಸನಸ್ ಕಂಪನಿ. ಚಾಣಕ್ಯರು ಒಂದು ದೊಡ್ಡ ಎಚ್ಚರಿಕೆ ನೀಡುತ್ತಾರೆ. ದುಷ್ಟ ಮನುಷ್ಯನಿಗಿಂತ ಹಾವೇ ಮೇಲು. ಯಾಕೆಂದ್ರೆ ಹಾವು ಕಚ್ಚುವುದು ಕೇವಲ ಪ್ರಾಣಕ್ಕೆ ಅಪಾಯ ಬಂದಾಗ ಮಾತ್ರ. ಆದರೆ ದುಷ್ಟ ಮನುಷ್ಯ ಪ್ರತಿ ಹೆಜ್ಜೆಯಲ್ಲೂ ನಿಮಗೆ ಕೇಡು ಬಯಸುತ್ತಾನೆ. ಕೆಲವೊಮ್ಮೆ ನಾವು ಕರುಣೆ ತೋರಿಸಿ ಕೆಟ್ಟವರನ್ನು ಹತ್ತಿರ ಸೇರಿಸಿಕೊಳ್ಳುತ್ತೇವೆ. ಆದರೆ ಚಾಣಕ್ಯನ ಪ್ರಕಾರ ಕಾಗೆ ಎಂದಿಗೂ ಹಂಸವಾಗಲು ಸಾಧ್ಯವಿಲ್ಲ. ಕೆಟ್ಟವರ ಜೊತೆಗಿನ ಸ್ನೇಹವು ನಿಮ್ಮನ್ನು ಕತ್ತಲೆಗೆ ತಳ್ಳುವುದಲ್ಲದೆ ನಿಮ್ಮ ಇಡೀ ವಂಶದ ಗೌರವವನ್ನು ಮಣ್ಣುಪಾಲು ಮಾಡುತ್ತದೆ. ಜಗತ್ತು ಕಾಣುವಷ್ಟು ಸುಂದರವಿಲ್ಲ, ಅರಿಯುವಷ್ಟು ಸರಳವಿಲ್ಲ. ಚಾಣಕ್ಯನ ಈ ಕಣ್ಣು ತೆರೆಸುವ ಸೂತ್ರಗಳು ನಿಮಗೆ ರಕ್ಷಾಕವಚವಾಗಲಿ. ಇವುಗಳಲ್ಲಿ ನಿಮಗೆ ಅತಿ ಹೆಚ್ಚು ಶಾಕಿಂಗ್ ಅನಿಸಿದ ಸತ್ಯ ಯಾವುದು? ಕಮೆಂಟ್ನಲ್ಲಿ ತಿಳಿಸಿ. ಮೋಸದ ಬಲೆಯಲ್ಲಿ ಸಿಲುಕಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರನ್ನು ರಕ್ಷಿಸಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸತ್ಯದ ಹಾದಿಯಲ್ಲಿರಿ.